ತಾನೇ ಆಗಿರೋದು ಗಲ ಅದು. ನಿನ್ನೆ ಮದ್ದೂರು ಗಣೇಶೋತ್ಸವದ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದ ಘಟನೆ ಇದು ಪೊಲೀಸರ ವೈಫಲ್ಯವನ್ನು ತೋರಿಸುತ್ತೆ. ಇದೇ ರೀತಿ ನಾಗಮಂಗಲದಲ್ಲಿ ಹೋದ ವರ್ಷ ಗಲಾಟೆ ಆಗಿತ್ತು. ಮಸೀದಿ ಮುಂದೆ ಹೋಗಬೇಕಾದ್ರೆ ಕಲ್ಲು ತೂರಾಟ ಆಗಿ ಗಲಾಟೆ ಆಗಿತ್ತು. ಇದು ಎರಡನೇ ಘಟನೆ. ಇದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಡೆದಂಥ ಇದು ಎರಡನೇ ಘಟನೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರ ಕೇಳೋದೇನಪ್ಪ ಅಂತ ಹೇಳಿದ್ರೆ, ಈ ಅಲ್ಪಸಂಖ್ಯಾತರನ್ನು ಓಲೈಸೋ ಮಾಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆಯೋ ಅಂಥ ಸಂದರ್ಭದಲ್ಲಿ ಓಲೈಕೆ ರಾಜಕಾರಣವನ್ನು ಅಲ್ಪಸಂಖ್ಯಾತರಿಗೆ ಮಾಡೋದು ಒಂದು. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಅವ್ರ ಮೇಲೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ದಿರೋವಂಥದ್ದು ಎಲ್ಲ ಕೇಸ್ಗಳನ್ನು ಈ ಸರ್ಕಾರ ಬಂದ ಮೇಲೆ ಎಲ್ಲ ಅವರ ಅಲ್ಪಸಂಖ್ಯಾತರ ಮೇಲೆ ಮುಸಲ್ಮಾನರ ಮೇಲೆ ಆಗದಂಥ ಕೇಸ್ಗಳನ್ನು ಈ ಸರ್ಕಾರ ವಿಡ್ರಾ ಮಾಡ್ಕೊಳ್ತು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅವ್ರನ್ನ ಓಲೈಸೋಕ್ಕೆ ಅವ್ರು ಏನೇ ಸ್ಟೇಷನ್ ಗಲಾಟೆ ಮಾಡಲಿ, ಗಣೇಶ ಉತ್ಸವದ ಮೇಲೆ ಮಸೀದಿ ಒಳಗಡೆ ಕಲ್ಲಿಡ್ಕೊಂಡು ತೂರಬೇಕಾದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ಅಂದರೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಏನು ಬೇಕಾದರೂ ಮಾಡಿದ್ರು ಜಯಿಸ್ಕೋಬೋದು ಅನ್ನೋದು ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಭಾಳ ಸ್ಪಷ್ಟವಾಗಿ ಇವತ್ತು ತಲೆ ಒಳಗಡೆ ಕೂತ್ಬಿಟ್ಟಿದೆ. ಅದರಿಂದ ಇವತ್ತು ಯಾರು ಕಲ್ಲು ತೂರಾಟ ಮಾಡಿದ್ರೋ ಅದ್ರ ವಿರುದ್ಧ ಹಿಂದೂ ಸಂಘಟನೆಗಳು ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ರು. ಆ ಪ್ರತಿಭಟನೆ ಮಾಡಬೇಕಾದ್ರೆ ಅಲ್ಲಿಯ ಪೊಲೀಸವರು ಸಾಯೋ ಥರ, ಪ್ರಾಣ ಹೋಗೋ ಥರ ಆ ಹೆಣ್ಮಗಳಿಗೆ ಹೊಡೆದಿರುವಂಥದ್ದು ಪೊಲೀಸವರ ಇದು ದೌರ್ಜನ್ಯ ತೋರಿಸುತ್ತೆ. ಇದರಲ್ಲಿ ನಾನು ಸ್ಪಷ್ಟವಾಗಿ ಹೇಳೋದಿಷ್ಟೇ, ಪೊಲೀಸ್ನವರು ಯಾರು ತಪ್ಪಿ ಮಾಡಿದಾರೋ ಸಬ್ ಇನ್ಸ್ಪೆಕ್ಟ್ರು, ಈಗ ತಮ್ಮಯ್ಯವರು ಮಾಜಿ ಸಚಿವರು ಹೇಳಿದ್ದಾರೆ, ಅವನೊಬ್ಬ ಹುಚ್ಚ ಅಂತ ಹೇಳಿದ್ದಾರೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರನ್ನ, ಅವನ್ನ ಕೂಡಲೇ ಅಮಾನತು ಮಾಡಬೇಕು. ಒಂದು. ಎರಡನೇದು, ಇದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕು. ಒಂದು ಮ್ಯಾಜಿಸ್ಟ್ರೇಟರ್ ಲೆವೆಲಲ್ಲಿ ವೈಫಲ್ಯಗಳೇನು ಅನ್ನೋದನ್ನು ತನಿಖೆ ಮಾಡಿಸ್ಬೇಕು. ಮತ್ತು ನಾನು BJPಯವನಾಗಿ ಹೇಳೋದಿಷ್ಟೇ, ಈ ರೀತಿಯ ಘಟನೆಗಳು ಮೈಸೂರಿನಲ್ಲಿ ಆಯಿತು, ಮತ್ತು ಬೇರೆ ಬೇರೆ ಜಾಗದಲ್ಲಿ ಆಯಿತು, ಮತ್ತು ಶಿವಮೊಗ್ಗದಲ್ಲಿ ಯಾವುದೋ ಒಂದು ಟಿಪ್ಪು ಜಯಂತಿ ಮಾಡಬೇಕಾದ್ರೆ ತಲ್ವಾರನ್ನ ಜಳಿಸ್ಕೊಂಡು ರಸ್ತೆಯಲ್ಲೆಲ್ಲ ಓಡಾಡಿದ್ದಾಯಿತು. ಈ ರೀತಿಯ ಘಟನೆಗಳು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ಪೊಲೀಸರಿಗೆ ಮಾನವೀಯತೆ ಅನ್ನೋದಿಲ್ಲ, ದೌರ್ಜನ್ಯವನ್ನು ಎಸಗಿದ್ದಾರೆ. ಅಮಾಯಕ ಹೆಣ್ಣು ಮಗಳು ಶಾಂತ ರೀತಿಯಲ್ಲಿ ಹಿಂದೂಗಳು ಪ್ರತಿಭಟನೆ ಮಾಡ್ತಿದ್ದವ್ರ ಮೇಲೆ ಈ ರೀತಿಯ ದೌರ್ಜನ್ಯ ಮಾಡಿರುವಂಥದ್ದು ಯಾವ ಸಂವಿಧಾನದಲ್ಲಿದೆ ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳಬೇಕು.